ಇವತ್ತಿನ ಸಿನಿಮಾ ಸೆಂಚುರಿಯಲ್ಲಿ ವಜ್ರಮುನಿ ಕುಟುಂಬ ಮಯೂರ ಚಿತ್ರದಲ್ಲಿ ವಜ್ರಮುನಿ ಅವರ ಆ್ಯಕ್ಟಿಂಗ್ ಬನ್ನಿ. ವೀಕ್ಷಕರೇ, ನಾನು ನಿಮಗೆ ಇವತ್ತು ವಜ್ರಮುನಿ ಅವರ ಮೊಮ್ಮಗನನ್ನು ಕೂಡ ಪರಿಚಯಿಸ್ತೇನೆ. ಜಗದೀಶ್ ಅವರ ಪುತ್ರ ಆಕರ್ಷ್ ವಜ್ರವು. ಹೆಸರೇನು? ಆಕರ್ಷ್ ವಜ್ರು. ಈಗ ಯಾರು ನೋಡಿದೆ ನೀನು? ತಾತ. ತಾತ ಆ್ಯಕ್ಟಿಂಗ್ ಇಷ್ಟನಾ? ಹೆಂಗೆ ಮಾಡ್ತಾರೆ ತಾತ ಆ್ಯಕ್ಟಿಂಗ್? ಹೆಂಗೆ ತೋರಿಸು. ಹೆಂಗ್ ನಗ್ತಾರೆ ತಾತ? ಆಮೇಲೆ ಓಕೆ, ಭಯನಾ ತಾತನ ಕಂಡ್ರೆ? ಅವರು ತಾಯಿಗಿಂತ ದೇವರೆಲ್ಲ ಸಿನಿಮಾ ಮಾಡ್ತಾರೆ, ನಂತರ ಗಂಡಬೇರುಂಡ ಮಾಡ್ತಾರೆ, ರಣಬೇರಿ ಮಾಡ್ತಾರೆ, ಬ್ರಹ್ಮಾಸ್ತ್ರ, ಹಸಿದಯ ಬುಲಿ, ಮತ್ತೆ ಲಾಸ್ಟ್ ಒನ್ ರಣಬೇರಿ. ಬಟ್ ಅವರು ಸಿನಿಮಾ ಮಾಡಿದಾಗ ತುಂಬಾ ಲಾಸ್ ಮಾಡ್ಕೋತಾರಂತೆ. ಫಿಲ್ಮ್ ತೆಗಿಯಕ್ ಹೋಗಿ ತುಂಬಾ ಲಾಸ್ ಮಾಡ್ಕೊಂಡ್ಬಿಟ್ರು. ಆ ಟೆನ್ಷನ್ ಇಂದಾನೆ ನಮ್ಮ ತಂದೆಯವ್ರಿಗೆ ಹೆಲ್ತ್ ಅಪ್ಸೆಟ್ ಆಗಿದ್ದು. ಅವ್ರು ಫಿಲಮ್ ಯಾವ್ದು ತೆಗಿಲ್ಲ ಅಂದ್ರೆ ಇವತ್ತರೆಗೂ ಇರೋರು. ರಣಬೇರಿ ಸಮಯದಲ್ಲಿ ಆ ಮನೆಯನ್ನ ರಣಬೇರಿ ಫಿಲಮ್ ಅಲ್ಲಿ ಜಯನಗರದಲ್ಲಿ 2 ಸೈಟ್ ಇತ್ತು, 2 ಸೈಟ್ ಮಾರಾಕಿದ್ರು. ಮತ್ತೆ ಒಂದು ಕಂಕನಪಾಳ್ಯದಲ್ಲಿ ಒಂದು ಮನೆ ಇತ್ತು. ಆ ಮನೆನ ಒಬ್ಬ ಡಿಸ್ಟ್ರಿಬ್ಯೂಟರ್ಗೆ ಪ್ಲಡ್ಜ್ ಮಾಡಿದ್ರು. ಸೊ ಅದು ಬಿಡಿಸ್ಕೊಬೇಕು ಅಂತ ನಮ್ಮ ತಂದೆಯವ್ರು ತುಂಬಾ ಆಸೆ ಇತ್ತು. ಅದೊಂದು ಮನೆ ಬಿಡಿಸ್ಕೊಂಡ್ಲೇಬೇಕು ನಾನು ಅಂತ ಹಠ ಹಿಡಿದ್ರು. ಆ ಟೈಮಲ್ಲಿ ಡಯಾಲಿಸಿಸ್ ಸ್ಟಾರ್ಟ್ ಆಗೋದು. ಆ ಡಯಾಲಿಸಿಸ್ ಮುಗಿಸ್ಕೊಂಡು ಕೋರ್ಟ್ ಹಾಕ್ಬಿಟ್ಟಿದ್ರು. ಸೊ ಕೋರ್ಟ್ ಒಂದು 7-8 ವರ್ಷ ಅಲ್ದ್ರು. ಆಮೇಲೆ ನಮ್ಮ ತಂದೆಯವರು ಡಯಾಲಿಸಿಸ್ ಮುಗಿಸ್ಕೊಂಡು ಅಲ್ಲಿಗೆ ಹೋಗೋರು. ಆಮೇಲೆ ಬರ್ತಾ ಅವ್ರ ಕೈಲಿ ಆಗ್ಲಿಲ್ಲ. ಮತ್ತೆ ನಮ್ಮ ತಂದೆಯವರ ತಮ್ಮ ಅವರು ಹೋಗ್ತಾ ಇದ್ರು. ಅದನ್ನ ನೋಡ್ಕೊಂಡು ಅದನ್ನ ಸೆಟ್ಲ್ ಮಾಡ್ಕೊಂಡು 2002 ಅಲ್ಲಿ ಸೆಟ್ಲ್ ಆಯ್ತು. ಸೊ ಅವತ್ತು ಸೆಟ್ಲ್ ಆಗಿದ್ದ ದಿವಸ ಅವ್ರಿಗೆ ತುಂಬಾ ಖುಷಿ ಆಯ್ತು. ಆ ಸೆಟ್ಲ್ ಆಯ್ತಲ್ಲ, ನನ್ನ ಮನೆ ನನ್ಗೆ ವಾಪಸ್ ಸಿಕ್ತು, ನಾನು ಹುಟ್ಟಿದ್ ಬೆಳೆದಿದ್ ಮನೆ ನನ್ಗೆ ವಾಪಸ್ ಸಿಕ್ತು ಅಂತ ತುಂಬಾ ಖುಷಿ ಆದ್ರು. ಅದಾದ್ಮೇಲೆ ಮನೆ ಕಟ್ಲೇಬೇಕು ನಾನು ಅಂತ ಹಠ ಹಿಡ್ದು ಅದನ್ನ ಫಿನಿಶ್ ಮಾಡ್ಬಿಟ್ರು. ಇದ್ರಲ್ಲೇ ಮಾಡಿದ್ರು. ಮತ್ತೆ ಆಮೇಲೆ ನಮ್ಮ ಮಕ್ಕಳನ್ನೆಲ್ಲ ಮದುವೆ ಮಾಡ್ಲೇಬೇಕು, ನಾನು ನೋಡ್ಲೇಬೇಕು ಅಂತ ಆಸೆ ಪಟ್ಟು ಎಲ್ಲ ಆದ್ಮೇಲೆ ಅವರು ತಿರ್ಕೊಂಡು ಕೊನೆಗೆ ಸ್ವಲ್ಪ ಬಾಡಿ ಕೂಡ ಸ್ವಲ್ಪ ವೀಕ್ ಆಗ್ತಾವಂತಲ್ಲ, ತುಂಬಾ ವೀಕ್ ಆಗಿತ್ತು. ಅದು ಡಯಾಲಿಸಿಸ್ ಅಷ್ಟೊಂದು ಮಾಡ್ತಾ ಇದ್ದ ಬಾಡಿ ವೀಕ್ ಆಗ್ಬಿಡ್ತು. ಸುಮಾರು ಬರ್ತಾ ಒಂದು ಮಗು ತರ ಆಗ್ಬಿಟ್ರು. ಎಷ್ಟು 25 kgs ಡ್ರಾಪ್ ಆಗಿದ್ರು. 67 ಅವರು 93 kgs ಇದ್ರು. ಆಮೇಲೆ ಬರ್ತಾ ಡಯಾಲಿಸಿಸ್ ಆಗ್ತಾ 67 kgs ಬಂದ್ಬಿಟ್ರು. ಲಾಸ್ಟ್ ಅಲ್ಲಿ ಯೂರೇನ ತರ ಬಂದ್ಬಿಡ್ತು. ಮಕ ಎಲ್ಲ ಸ್ವಲ್ಪ ಬ್ಲಾಕ್ ಆಗೋಯ್ತು. ಡಯಾಲಿಸಿಸ್ ಮಾಡಿ ಮಕ ಎಲ್ಲ ಬ್ಲಾಕ್ ಆಗೋಗ್ಬಿಡ್ತು. ಎಷ್ಟು ಗಂಟೆ ಡಯಾಲಿಸಿಸ್ ಕೂಡ? 4 hours ಡಯಾಲಿಸಿಸ್, ಮತ್ತೆ 1 hour ರೆಸ್ಟ್, 5 hours ಡಯಾಲಿಸಿಸ್. ಓಕೆ. ಆ ಟೈಮಲ್ಲಿ ಒಮ್ಮೆ ರಾಜ್ಕುಮಾರ್ ಅವರು ಕೂಡ ಬಂದಿದ್ರಂತಲ್ಲ? ಮನೆಗೆ ಬಂದಿದ್ರು. ಮನೆಗೆ ಬಂದು ಅವ್ರನ್ನ ಮಾತಾಡ್ಸ್ಕೊಂಡು ಹೋದ್ರು. ಮನೆಗೆ ಬಂದು ಅವ್ರಿಗೆ ಪಾಪ ತುಂಬಾನೇ ಬೇಜಾರಾಗೋಯ್ತು. ಅಯ್ಯೋ, ನೀವು ಇನ್ನೂ ಬೇಗ ಹುಷಾರಾಗಿ ನಾವು ಮತ್ತೆ ಎಲ್ಲರೂ ಸೇರಿ ಒಂದು ಪಿಕ್ಚರ್ ಮಾಡೋಣ. ಅದರಲ್ಲೂ ಹೇಳ್ತಾ ಇದ್ರು ಅವರು, ಪಿಕ್ಚರ್ ಮಾಡೋಣ, ಎಲ್ಲರೂ ಹಳಬ್ರೆಲ್ಲ ಸೇರಿ ಒಂದು ಪಿಕ್ಚರ್ ಮಾಡ್ಬಿಡೋಣ ಅಂತ ಅನ್ನೋರು. ಪಾಪ ಹಂಗಂದು ಬಂದು 1 ತಿಂಗಳಿಗೇನೆ ಅವ್ರನ್ನ ವೀರಪ್ಪ ಅರೆಸ್ಟ್ ಮಾಡ್ಕೊಂಡು ಹೊರಟೋಗಿತ್ತು. 1 ತಿಂಗಳಲ್ಲೇ ನಮ್ಮ ಮನೆಗೆ ಬಂದು ಹೋಗಿ 1 ತಿಂಗಳಲ್ಲೇನೆ. ಹಾಗಂತೂ ಅವ್ರಿಗೆ ಎಷ್ಟು ಬೇಜಾರಾಯಿತು ಅಂದರೆ ಮನೆಗೂ ಕೂಡ ಹೋಗಿದ್ರು. ಹುಷಾರಿಲ್ದಿದ್ರು ಹೋಗಿ ಪಾರ್ವತಮ್ಮನ ಮಾತಾಡ್ಸ್ಕೊಂಡು ಬರ್ತೀನಿ ಅಂತ ಅವ್ರ ಮನೆಗೆ ಹೋಗಿದ್ರು. ಹೋಗಿ ಮಾತಾಡ್ಸ್ಕೊಂಡು ಬಂದರು. ಹೀಗೆ ಒಂದು ದಿವಸ ಇದು ಅವರು ಅದೇ ಸ್ವಲ್ಪ ನಾನ್ ವೆಜ್ ತಿನ್ನೋದು ಜಾಸ್ತಿ. ಎಲ್ಲ 8:15ನಲ್ಲೇ ಊಟ ಎಲ್ಲ ಮಾಡಿದ್ರು. ಚೆನ್ನಾಗಿ ಮಲ್ಕೊಂಡ್ರು. 1 ಗಂಟೆಯಲ್ಲಿ ಎದ್ದು ನೀರು ಬೇಕು ಅಂದರು. ಮತ್ತು 3:15ನಲ್ಲಿ ಏನೋ ಒಂಥರ ಆಗ್ತಿದೆ ನನಗೆ ಅಂತಂದರು. ತಕ್ಷಣ ಹಂಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೊರಟೋದ್ವಿ. ಅದು ಕರ್ಕೊಂಡು ಹೋಗೋ ದಾರಿನಲ್ಲೇ ಹೊರಟೋಗಿದ್ಯೋ ಅದೇನೋ ಗೊತ್ತೇ ಆಗಲಿಲ್ಲ ನಮಗೆ. ಅವ್ರ ಕೈ ಕಾಲೆಲ್ಲ ಆದರೂ ಬಿಸಿನೇ ಇದೆ, ಕೈ ಕಾಲೆಲ್ಲ ತುಂಬ ಬಿಸಿ ಇದೆ. ಹಾಸ್ಪಿಟ್ಲಿಗೆ ಹೋದಾಗಲೇ ನಮ್ಗೆ ಅವ್ರು ಹೋಗಿದ್ದಾರೆ ಅಂತ ಗೊತ್ತಾಗಿತ್ತು. ಅಲ್ಲಿವರೆಗೂ ನಮಗೆ ಗೊತ್ತೇ ಇಲ್ಲ. ನಾನು ಕರೆಕ್ಟಾಗಿ ಒಂದು 4 o'clock ಇರಬೇಕು ಅನಿಸುತ್ತೆ. ಆವಾಗ ನಮಗೆ ಅವಾಗ ಎಷ್ಟು ಬೇಜಾರಾಯಿತು ಅಂತಂದರೆ, ನಿಜವಾಗ್ಲೂ ಇವಾಗಲೂ ನಮಗೆ ನೆನೆಸ್ಕೊಂಡ್ರೆ ಅದೇ ಒಂದು ಬೇಜಾರು ನಮಗೆ. ಇವಾಗ ಮನೆಯಲ್ಲಿ ಇಲ್ಲ ಅನ್ನೋದೊಂದೇ ಬೇಜಾರು ನಮಗೆ. ಅವ್ರು ಯಾವಾಗ ಬಂದರೂ ಅಷ್ಟೇ, ಬಂದರೆ ಅವ್ರ ರೂಮಲ್ಲಿ ಅವ್ರು ಸೇರ್ಕೊಳ್ತಾಯಿದ್ರು. ಮನೇಲಿ ಏನಾದ್ರು ಒಂದು ಮಾಡಬೇಕು ಅಂತಂದ್ರೂ ಬಂದು ಹೊರಗಡೆ ಬಂದು ಮಾತಾಡೋದಷ್ಟೇ ಯಾರಾದರೂ ಬಂದರೆ. ಬಾಕಿ ಟೈಮಲ್ಲೆಲ್ಲ TV ನೋಡೋದು, ಕ್ರಿಕೆಟ್ ನೋಡೋದು, ಈ ಬುಕ್ಸ್ ಓದೋದು, ಅವ್ರಿಗದೇ ಅಭ್ಯಾಸ ತುಂಬ. ಲಕ್ಷ್ಮೀ ವಜ್ರಮುನಿ ಅವರು ಜೊತೆಗೆ ಜಗದೀಶ್ ವಜ್ರಮುನಿ, ಆಕರ್ಷ್ ವಜ್ರು, ಎಲ್ಲರೂ ಕೂಡ ಧನ್ಯವಾದ. ನಿಮ್ಮ ಅಮೂಲ್ಯ ಸಮಯವನ್ನು ನಮಗೆ ಕೊಟ್ಟಿದ್ದೀರಿ. ನಮ್ಮ ವೀಕ್ಷಕರಿಗೂ ಕೂಡ ವಜ್ರಮುನಿ ಅಂತ ಮಹಾನ್ ನಟರ ಬಗ್ಗೆ ಅಭಿನಯಗಳನ್ನು ನೋಡಿದ್ದಾರೆ. ಆ ಹಿಂದಿನ ಕೆಲವು ವಿಷಯಗಳು, ವಿಚಾರಗಳು ಅವರು ಗೊತ್ತಾಗಬೇಕಾಗಿತ್ತು.
ಓಕೆ ವೀಕ್ಷಕರೇ, ವಜ್ರಮುನಿಯವರು ತಮ್ಮ 52ನೇ ವಯಸ್ಸಿಗೆ 97 ವಯಸ್ಸಿಗೆ ಅವರಿಗೆ ಈ ರೀತಿ ಪ್ರಾಬ್ಲಮ್ ಉಂಟಾಗುತ್ತೆ. ನಂತರ 10 ವರ್ಷಗಳ ಕಾಲ ಅದರ ವಿರುದ್ಧ ಅವರು ಹೋರಾಡ್ತಾರೆ. ಎಲ್ಲ ಕೆಲಸಗಳನ್ನು ಅದರ ನಡುವೆ ಮಾಡ್ತಾರೆ. ವಾಕಿಂಗ್ ಇರ್ಬೋದು ಅಥವಾ ಅವರ ದಿನನಿತ್ಯದ ಕೆಲಸ ಕೈಂಕರ್ಯಗಳಿರ್ಬೋದು ಎಲ್ಲವನ್ನು ಕೂಡ. ಬಟ್ ವಜ್ರಮುನಿ ಇವತ್ತು ನಮ್ಮ ಜೊತೆ ಇಲ್ಲದೇ ಇದ್ದಿರ್ಬೋದು, ಆದರೆ ಅವರು ಮಾಡಿದಂಥ ಚಿತ್ರಗಳಿಂದಾಗಿ ಅವರು ಎಂದಿಗೂ ಕನ್ನಡಿಗರ ಹೃದಯ ಸಾಮ್ರಾಜ್ಯದಲ್ಲಿ ನೆಲೆಸಿರ್ತಾರೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ತೆ. ಓಕೆ ವೀಕ್ಷಕರೇ, ಕೊನೆಯದಾಗಿ ವಜ್ರಮುನಿಯವರ ಟೈಗರ್ ಗಂಗು ಚಿತ್ರದ ಒಂದು ದೃಶ್ಯವನ್ನು ನೋಡ್ತಾ ಈ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ನೀವೇನೋ ಟೈಗರ್ ಇನ್ಸ್ಪೆಕ್ಟರ್ ಭರತ್.